ನಥಿಂಗ್ ಫೋನ್ ಫಾರ್ ಎ ವಿತ್ ಆಫ್ರೊಂದಿಗೆ 30,000 ರೂಪಾಯಿಗೇನೋ ಈ ಫೋನ್ ಮಾರ್ಕೆಟ್ ಎಲ್ಲ ಕಡೆ ತುಂಬ ಹವಾ ಮಾಡ್ತಿದೆ. ಸೊ ನಿಜವಾಗ್ಲೂ ಈ ಫೋನ್ ಇರುವಂಥ ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ, ಪರ್ಫಾರ್ಮೆನ್ಸ್ ಇದೆಲ್ಲ ಬೇರೆ ಇದೇ ಪ್ರೈಸ್ ಇರುವಂಥ ರಿಯಲ್ಮಿ P4 ಪವರ್ ಆಗಿರಲಿ, OnePlus Nord 5 ಆಗಿರಲಿ, ಇನ್ನಿತರ ಬೇರೆ ವಿವೋ ಫೋನ್ಸ್ಗಳಿಗೆ ಇದು ಟಕ್ಕರು ಕೊಡುತ್ತಾ? ನಿಜವಾಗ್ಲೂ ಆ ಬೇರೆ ಫೋನ್ಸ್ಗಳಿಗಿಂತ ಇದೊಂದು ವ್ಯಾಲ್ಯೂ ಫಾರ್ ಮನಿ ಇದೆಯಾ? ಇದನ್ನು ಎಲ್ಲ ಡೀಪಾಗಿ ಟೆಸ್ಟ್ ಮಾಡಿಬಿಟ್ಟೆ ನಿಮ್ಮಂತೆ ಸ್ಟೇಟ್ ಫಾರ್ಡಾಗಿ ಮಾತಾಡೋಕ್ಕೆ ಇವತ್ತು ನಾನು ಹಾಜರಾಗಿದ್ದೀನಿ. ಇದೇ ಫಸ್ಟ್ ಟೈಮ್ ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಟ್ರಿಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್ ಇಂಡೆಪ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗೋಸ್ಕರ ಡೆಫಿನೆಟ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನೋಡಿ, ನಾವು ಯಾವುದೇ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡಿ ಒಂದೆರಡು ದಿವಸ ಟೆಸ್ಟ್ ಮಾಡಿಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಲಾಂಗ್ ಟರ್ಮ್ ನಾವೇ ಫೋನ್ನ ಯೂಸ್ ಮಾಡಿಬಿಟ್ಟು ಅದನ್ನು ರಿಯಾಲಿಟಿ ನಿಮ್ಗೆ ತಿಳಿಸ್ಕೊಡ್ಬೇಕಾದ್ರೆ ಪ್ರತಿಯೊಂದರಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಸ್ಪೆಷಲಿ ನಾನು ಈ ಫೋನಲ್ಲಿ ಕ್ಯಾಮ್ರಾದಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ. ನೆಟ್ವರ್ಕ್ ನಾನು ಬೇರೆ ಫೋನ್ಸ್ಗಳಿಗಿಂತ ಎಷ್ಟೋ ಚೆನ್ನಾಗಿರುವಂಥ ನೆಟ್ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಎಲ್ಲ ಸ್ವಲ್ಪ ನಿಮ್ಗೆ ಡಿಫ್ರೆಂಟ್ ಆಗಿರುವಂಥ ಫೀಲ್ಸ್ಗಳು ಅನ್ಸ್ಕೋಬೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಅಂತ ಕೇಳಿದ್ರೆ ನೋಡಿ, ಈ ಫೋನ ಲುಕ್, ಡಿಸೈನ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ಬೇರೆ ಫೋನ್ಸ್ಗಳ ಡಿಸೈನ್ ನೋಡಿಕೊಂಡು ಬೋರ್ ಆಗಿದ್ದೀನಿ. ಬಟ್ ಕೆಲವೊಂದು ಜನಕ್ಕೆ ಇದು ಜಾತ್ರೆ ಫೋನ್ ಅನ್ಸ್ಕೋಬೋದಾಯ್ತಾ? ಈ ರೀತಿ ಬ್ಯಾಕ್ ಪ್ಯಾನಲು, ಟ್ರಾನ್ಸ್ಪರೆಂಟ್ ಡಿಸೈನು, ಏನೇನೋ ಕಲರ್ಸ್ ಕೊಟ್ಟವ್ರೆ, ಸೊ ಜಾತ್ರೆ ಅನಿಸ್ಬೋದು. ಬಟ್ ಈ ನಥಿಂಗ್ ಏನು ಕೆಲಸ ಮಾಡ್ತಾ ಇದೆ ನೋಡಿ ಬೇರೆ ತಮ್ಮ ಪ್ರೀಮಿಯಂ ಫೋನ್ಸ್ಗಳಲ್ಲಿ, ಅಲ್ಲಿ ಕಂಪೇರ್ ಮಾಡಿದ್ರೆ ಇದು ಲಾಸ್ಟ್ ಇಯರ್ ಈ ನಥಿಂಗ್ ಫೋನ್ 3A ಮತ್ತು ಅದರ ಲಾಸ್ಟ್ ಇಯರ್ ನಥಿಂಗ್ ಫೋನ್ 2Aಕ್ಕಿಂತ ಬಿಲ್ಡ್ ಕ್ವಾಲಿಟಿ ಡಿಸೈನಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಬಾಕಿ ಪ್ಲಾಸ್ಟಿಕ್ ಫ್ರೇಮ್ಸ್ಗಳೇನು ಕೊಡ್ತಿದ್ದಾರೆ, ಇಲ್ಲಿ ಸ್ವಲ್ಪ ಇದು ಪ್ರೀಮಿಯಮ್ನೆಸ್ನ ಕಳ್ಕೊಳ್ತಾ ಇದೆ. ಇಲ್ಲಿ ಮೆಟಲ್ ಫ್ರೇಮ್ಸ್ಗಳು ಬೇರೆ ಬ್ರ್ಯಾಂಡ್ಸ್ಗಳು ಕೊಡ್ತಿದೆ, ಇದೊಂಥರ ಇಲ್ಲಿ ಮಿಸ್ಸಿಂಗ್ ಇದೆ. ಮತ್ತು ಇದು 204 ಗ್ರಾಮ್ ಹೊಂದಿಗೆ ಸ್ವಲ್ಪ ದೊಡ್ಡ ಫೋನ್ ಇದೆ ಆಯಿತಾ. ಒನ್ ಹ್ಯಾಂಡ್ ಫೋನ್ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ವ್ಯಾಲ್ಯೂಮ್ ರಾಕರ್ ಬಟನು ಕ್ವಾಲಿಟಿ ಆರಾಮಾಗಿ ಪ್ರೆಸ್ ಮಾಡ್ಕೋಬೋದು, ಕ್ವಾಲಿಟಿ ಚೆನ್ನಾಗಿದೆ ಅಲ್ಲಿ. ಬಟ್ ಅಗಲ ಇರೋದ್ರಿಂದ ಈ ಫೋನ್ ಹೋಲ್ಡ್ ಮಾಡೋಕ್ಕೆ, ಒನ್ ಹ್ಯಾಂಡಲ್ಲಿ ಯೂಸ್ ಮಾಡೋಕ್ಕೆ ಅಷ್ಟೊಂದು ಈಸಿ ಅಂತ ಅನ್ಸಲ್ಲ. ಬಟ್ ಎಸೆನ್ಷಿಯಲ್ಗೆ ಏನಿದೆ, ಲಾಸ್ಟ್ ಟೈಮ್ ಕನ್ಫ್ಯೂಷನಲ್ಲಿತ್ತು, ಈ ಸರ್ತಿ ಈ ಸೈಡ್ ಕೊಡಿದ್ರೆ ಲೆಫ್ಟ್ ಸೈಡ್ಗೆ. ಸೊ ಇಲ್ಲಿಂದ ಆರಾಮಾಗಿ ಇದನ್ನು ಕ್ವಿಕ್ ಆಕ್ಸೆಸ್ ಮಾಡ್ಕೋಬೋದು. ಬಾಕಿ ಬಾಟಮಲ್ಲಿ ನಿಮಗೆ ಸ್ಪೀಕರು, ಟೈಪ್ ಸಿ ಪೋರ್ಟು, ಮತ್ತೊಂದು ಹೈಬ್ರಿಡ್ ಸಿಮ್ ಸಾರ್ಟ್ ಜೊತೆಗೆ ನನಗಿಲ್ಲಿ ಫೀಚರ್ ಇಷ್ಟ ಅಥವಾ ಇದನ್ನು ಚೆನ್ನಾಗಿ ಮಾಡಬೇಕಾಗಿತ್ತು ಅನಿಸಿದಪ್ಪ ಅಂತಂದರೆ ಈ ಸೈಡ್ ಎಡ್ಜಸ್ ಏನಿದೆ ಇದು ಸ್ವಲ್ಪ ಶಾರ್ಪ್ ಇದೆ ಆಯಿತಾ. ನೀವು ವಿತೌಟ್ ಕೇಸ್ ಎಲ್ಲ ಯೂಸ್ ಮಾಡ್ತೀರಪ್ಪ ಅಂತಂದರೆ ಒಂದು ಈ ಲೈನ್ಸ್ ಮೇಲೆ ತುಂಬ ಗಲೀಜಾಗತ್ತೆ, ತುಂಬ ಸ್ಕ್ರ್ಯಾಚಸ್ಗಳು ಬೀಳುತ್ತೆ, ಮತ್ತು ಕೈಯಲ್ಲಿ ಹೋಲ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾರ್ಡ್ ಅನಿಸುತ್ತೆ. ಬಟ್ ವಿತ್ ಕೇಸ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಈ ಎರಡೂ ಪಾಯಿಂಟ್ಸ್ಗಳು ಸೆಕ್ಯೂರ್ ಆಗಿರುತ್ತೆ. ಇನ್ಬಾಕ್ಸ್ ನಿಮ್ಗೆ ಕೇಸ್ ಸಿಗ್ತದೆ, ಇದೊಂದು ಒಳ್ಳೆಯ ವಿಚಾರ. ಬಟ್ ವೈಟ್ ಕಲರ್ ನನಗೆ ತುಂಬ ಪ್ರೀಮಿಯಮ್ ಅನಿಸ್ತು. ಬೇರೆ 2-3 ಆಪ್ಷನ್ಸ್ಗಳಿದೆ, ನೀವು ತೊಗೊಂಡ್ರೂ ಕೂಡ ವೈಟ್ ಕಲರ್ ತೊಗೊಳ್ಳಿ, ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಒಂದ್ಸರ್ತಿ ಇದರ ಡಿಸ್ಪ್ಲೇ ನೋಡಿ, ಫ್ರಂಟಿಂದ ತುಂಬ ಪ್ರೀಮಿಯಂ ಲುಕ್ನ ಒಳಗೊಂಡು ಬರುತ್ತೆ. ಮತ್ತು ಲಾಸ್ಟ್ ಇಯರ್ಗಿಂತ ಬೆಸಲ್ಸ್ಗಳಲ್ಲಿ ತುಂಬ ಚಿಕ್ಕದು ಮಾಡಿಬಿಟ್ಟು ಡಿಸ್ಪ್ಲೇನ ಕೂಡ ಅಪ್ಗ್ರೇಡ್ ಮಾಡಿದರೆ 6.8 ಇಂಚಸ್ನ 1.5K ರೇಜಸ್ ಇರುವಂಥ 120 Hzನ ಆಮ್ಲೆ ಡಿಸ್ಪ್ಲೇ ಕೊಡ್ತಿದ್ದಾರೆ. ಇಲ್ಲಿ 91.2% ಏನು ಸ್ಕ್ರೀನ್ ರೇಸ್ ಇರುವಂಥ ಬೆಸಲ್ಸ್ಗಳಿದೆ. ಚಿನ್ನಾಗಿಲಿ ಎಜಸ್ಗೆಲ್ಲ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಅದರಲ್ಲಿ ನೀವು ಈ ವೈಟ್ ವಾಲ್ಪೇಪರ್ಗಿಂತ ಬ್ಲ್ಯಾಕ್ ಎಲ್ಲ ಇಟ್ಟರಪ್ಪ ಅಂತಂದರೆ ಬೆಸಲ್ಸ್ ಇಲ್ಲ ಅಂತಲೇ ಫ್ರಂಟಿಂದ ವ್ಯೂ ಕಾಣಿಸುತ್ತೆ. ಸೊ ಲಾಸ್ಟ್ 30 ಡೇಸಲ್ಲಿ ನಾವಿಲ್ಲಿ ತುಂಬ ಬೇರೆ ಶಾರ್ಟ್ ವಿಡಿಯೋಸ್ಗಳು, ರೀಲ್ಸು, ಕೆಲವೊಂದು ಮೂವೀಸ್ಗಳನ್ನ ಕೂಡ ನೋಡಿದ್ದೀವಿ. ಸೊ ಇದರಿಂದ ವಿವಿಂಗ್ ಆ್ಯಂಗಲ್ಸ್ಗಳ ಜೊತೆಗೆ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ, ಇದ್ರ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ನಾನು ಕೊಡ್ತಿರುವಂಥ 30,000 ರೂಪಾಯಿಗೆ ಸ್ಪೀಕರ್ ಕ್ವಾಲಿಟಿ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇನ್ ಬ್ರೈಟ್ನೆಸ್ಸಲ್ಲಿ 45 Hzನ ಪೀಕ್ ಬ್ರೈಟ್ನೆಸ್ ಜೊತೆಗೆ 1600 Hzನ ಹೈ ಬ್ರೈಟ್ನೆಸ್ನ ಕೊಡ್ತಿದ್ದಾರೆ. ಸೊ ಔಟರ್ ವಿಸಿಬಿಲಿಟಿ ಆಗಿರಲಿ ಮತ್ತು ಕಲರ್ಸ್ಗಳಲ್ಲಿ, ವಿವಿಂಗ್ ಆ್ಯಂಗಲ್ಸ್ಗಳಲ್ಲಿ ನಿಮ್ಗೆ ಏನೂ ಇಶ್ಯೂ ಇಲ್ಲ. ನಾನು ಕೊಡ್ತಿರೋಂಥ 30,000 ರೂಪಾಯಿಗೆ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸು, ಟಚ್ಚು ಮತ್ತು ಇದರಂಥ ಆ್ಯನಿಮೇಷನ್ಸು, ಆ್ಯಪ್ ಓಪನಿಂಗು ಇದೆಲ್ಲ ಸಖತ್ತಾಗಿದೆ. ಇದ್ರ ಬಗ್ಗೆ ನಾನು OS ನೆಕ್ಸ್ಟ್ ಮಾತಾಡಲಿದ್ದೀನಿ. ಬಟ್ ಡಿಸ್ಪ್ಲೇನಲ್ಲಿ ನನಗೇನು ಕನ್ಫ್ಯೂಷನ್ ಅಂತ ಅನಿಸಲಿಲ್ಲ. ಮತ್ತು ಇನ್ ಸ್ಕ್ರೀನ್ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಇದು ಸ್ವಲ್ಪ ಕೆಳಗೆ ಕೊಟ್ಟಿದ್ದಾರೆ ಆಯಿತಾ. ಒನ್ ಹ್ಯಾಂಡಲ್ಲಿ ನಾನು ಹೇಳಿದ ಹಾಗೆ ನೀವು 2 ಹ್ಯಾಂಡಲ್ಲಿ ಯೂಸ್ ಮಾಡಿದ್ರೆ ಇದು ಕ್ವಿಕ್ಲಿ ಅನ್ಲಾಕ್ ಮಾಡ್ಕೋಬೋದು, ಮತ್ತು ಸೂಪರ್ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಬಟ್ ಇನ್ನೂ ಸ್ವಲ್ಪ ಮೇಲೆ ಫಿಂಗರ್ ಪ್ರಿಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಯಾವಾಗ ಈ ಫೋನ್ ಇರುವಂಥ ಯೂಸೇಜ್ ಎಕ್ಸ್ಪೀರಿಯೆನ್ಸು, ಪರ್ಫಾರ್ಮೆನ್ಸು, ಸೊ ಡೇ ಟು ಡೇ ಯೂಸೇಜಲ್ಲಿ ಮತ್ತು ಹಾರ್ಡ್ ಕೋರ್ ಗೇಮರ್ಸ್ಗಳೆಲ್ಲ ಚೆನ್ನಾಗಿದೆಯಪ್ಪ ಈ ಫೋನ್ ಅಂತ ನೀವು ಕೇಳಿದ್ರೆ ನೋಡಿ, ನಾನು ಸ್ಟೇಟ್ ಫಾರ್ಡ್ ಆಗಿ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಹಾರ್ಡ್ ಕೋರ್ ಗೇಮರ್ ಆಗಿರಲಿ ಅಥವಾ ಜಾಸ್ತಿ ವಿಡಿಯೋ ಎಡಿಟಿಂಗು ಅಥವಾ ಹೆವಿ ಫೋನ್ ಯೂಸ್ ಮಾಡ್ತೀರಾ ಅಂದರೆ ಇದರಂಥ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಲ್ಲ. ಬಟ್ ನೀವು ಡೇ ಟು ಡೇ ಯೂಸೇಜಲ್ಲಾಗಲಿ, ಕಾಮನ್ಲಿ ಎಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ನೋಡಿ, ಆ ರೀತಿ ಯೂಸ್ ಮಾಡ್ತಿದ್ದಾರೆ ಅಂದರೆ ಇದೊಂದು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ ಜೊತೆಗೆ ಒಂದು ವೆಲ್ ಪರ್ಫಾರ್ಮೆನ್ಸ್ ಫೋನ್ ಅಂತ ಕೂಡ ಕರಿಬಲ್ಲ. ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಚಿಪ್ಸೆಟ್ ಕೊಡ್ತಿದ್ದಾರೆ. ಇದು 4nm ಬೇಸ್ಡ್ ಆಗಿದ್ದು ಈ ಫೋನ್ ಜೊತೆ ಬ್ಯಾಟ್ರಿ ಜೊತೆ ಮತ್ತು ಒಂದು ವೆಲ್ ಆಪ್ಟಿಮೈಸ್ಡ್ OS ಜೊತೆ ಪರ್ಫಾರ್ಮೆನ್ಸು, ಯೂಸೇಜು, ಎಕ್ಸ್ಪೀರಿಯನ್ಸ್ ನಾನು ತುಂಬ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ. ಬಟ್ ಗೇಮಿಂಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಮೊದಲಿಗೆ ಸ್ಪೆಕ್ಸ್ ತಿಳ್ಕೋಣ. ಇದರಲ್ಲಿ LPDDR5X ರ್ಯಾಮು ಮತ್ತು UFS 3.1 ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ UFS
2.2 ಇತ್ತು, ಅದನ್ನು ಅಪ್ಗ್ರೇಡ್ ಮಾಡಿಬಿಟ್ಟು ರ್ಯಾಮ್ ಮತ್ತು ಸ್ಟೋರೇಜಲ್ಲಿ ಸ್ವಲ್ಪ ಬೆಟರ್ ಆಪ್ಷನ್ ಕೊಡ್ತಿದ್ದಾರೆ. ಸೊ ಒಂದ್ಸರ್ತಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು ನೀವು ಇಲ್ಲಿ ಆ್ಯಪ್ ಓಪನಿಂಗು, ಆ್ಯನಿಮೇಷನ್ಸು, ನೋಟಿಫಿಕೇಷನ್ಸ್ಗಳೆಲ್ಲ ಎಷ್ಟು ಸ್ಮೂತ್ಲಿ ಮತ್ತು ಈ ಆ್ಯನಿಮೇಷನ್ಸು ಈ ಫೋನೇ ಸ್ವಲ್ಪ ಡಿಫ್ರೆಂಟ್ ಬೇರೆ ಆ್ಯಂಡ್ರಾಯ್ಡ್ ಫೋನ್ಸ್ಗಳಿಗಿಂತ ಯುನೀಕ್ ಐಫೋನ್ ಥರ ನಿಮಗೆ ಸ್ಮೂತ್ ಫೀಲ್ ಕೊಡುತ್ತೆ. ಹೀಗಾಗಿ ಇಲ್ಲಿ ನನಗೆ ಸ್ವಲ್ಪ ಈ ಫೋನ್ ಜೊತೆ ಬಜೆಟಲ್ಲಿ ಕೂಡ ಬ್ರ್ಯಾಂಡ್ ವ್ಯಾಲ್ಯೂ ಬೆಟರ್ ಅನಿಸ್ತಿದೆ. ಸೊ ಇದನ್ನು ಸಾಫ್ಟ್ವೇರ್ OS ಅಲ್ಲಿ ಕವರ್ ಮಾಡ್ತೀನಿ. ಸೊ ಅದೇ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆಪ್ಪ ಅಂತ ಕೇಳಿದ್ರೆ ನೋಡಿ, ನೀವು ನಾರ್ಮಲ್ ಮೋಡಲ್ಲಿ ಇದರಲ್ಲಿ ತುಂಬ ಸ್ಮೂತ್ ಆಗಿರುವಂಥ ಒಳ್ಳೆ ಗೇಮ್ ಪ್ಲೇ ಆಡ್ಕೋಬಹುದು. ಎವನ್ ಈ ಗೇಮಿಂಗ್ ಮೋಡ್ ಆಪ್ಷನಲ್ಲಿ ಅಪ್ ಟು 120 FPS ತನಕ ಗೇಮ್ ಪ್ಲೇನ ಸಪೋರ್ಟ್ ಆಗುತ್ತೆ. ಬಟ್ ಡೆಡಿಕೇಟೆಡ್ ನೀವು ಹೆವಿ ಗೇಮ್ ಆಟ ಆಡ್ತೀರಾ, ದಿನಾಲು ಒಂದು 4-5 ಗಂಟೆ 5-6 ಗಂಟೆಲ್ಲ ಗೇಮ್ ಆಡ್ತೀರಾ ಅಂದರೆ ಇಲ್ಲಿ ಆ ರೆವೆಂಜ್ಗೆ ಇದು ಪರ್ಫಾರ್ಮ್ ಮಾಡಲ್ಲ. ಆಯಿತಾ, ಸ್ವಲ್ಪ ಬೇಗನೆ ಬಿಸಿ ಆಗುತ್ತೆ ಅಂತ ಹೇಳ್ಕೋಬೋದು. ಮತ್ತು ಫೋನ್ ಅಗಲ ದಪ್ಪ ಇರೋದ್ರಿಂದ ಇದರಲ್ಲಿ ಯಾವುದೇ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಕೂಡ ಅಷ್ಟೊಂದೇನೋ ಜಾಸ್ತಿ ಫೋಕಸ್ ಮಾಡ್ದಂಗಿಲ್ಲ. ಇದು ಬಿಕಾಸ್ ಗೇಮಿಂಗ್ ಫೋನ್ ಅಲ್ವೇ ಅಲ್ಲ. ಬಾಕಿ ನೀವು ಬೇರೆ ಬೇರೆ ಯಾವುದೇ ಗೇಮ್ಸ್ಗಳನ್ನ ಹೈ ಸೆಟ್ಟಿಂಗ್ಸಲ್ಲಿ ಆಟ ಆಡ್ಕೋಬೋದು. ಬಟ್ BGMರಲ್ಲಿ 120 FPS ನೀವು ಕಂಟಿನ್ಯೂ ಮಾಡಿದ್ರೆ ಬೇರೆ ಎಲ್ಲ ಫೋನ್ಸ್ಗಳು ಯಾವ ರೀತಿ ಬಿಸಿ ಆಗುತ್ತೆ ಅದೇ ಥರ ಇದು ಬಿಸಿ ಆಗುತ್ತೆ. ಬಟ್ ಆ ಲೆವೆಲ್ ಪರ್ಫಾರ್ಮೆನ್ಸ್ ನಿಮಗೆ ಡೆಡಿಕೇಟೆಡ್ ಗೇಮಿಂಗ್ ಫೋನ್ಸ್ ಥರ ಸಿಗಲ್ಲ. ಬಟ್ 120 FPS ಅಲ್ಲಿ ಗೇಮ್ ಪ್ಲೇ ಸಪೋರ್ಟ್ ಆಗುತ್ತೆ. ಕೆಲವೊಂದು ಬ್ರ್ಯಾಂಡ್ಸ್ಗಳು 120 FPS ಅಲ್ಲ 90 FPS ಸಪೋರ್ಟ್ ಆಗಲ್ಲ. ಇನ್ನು ಬಾಕಿ ಇದರಲ್ಲಿ 2-3 ವೇರಿಯಂಟ್ಸ್ಗಳನ್ನ ಕೊಡ್ತಿದ್ದಾರೆ. ಬೇಸ್ 8 128GB ಇದೆ, ಇನ್ನೊಂದು 8 256. ಸೊ ಪರ್ಫಾರ್ಮೆನ್ಸಲ್ಲಿ ನಾನು ಒಂದೇ ಮಾತಲ್ಲಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಗೇಮಿಂಗು ಅಥವಾ ನೀವು ಹೆವಿ ಎಡಿಟಿಂಗ್ ಮಾಡ್ತೀರಪ್ಪ ಅಂತಂದರೆ ಈ ಫೋನ್ ಪರ್ಫಾರ್ಮೆನ್ಸ್ ಸಲುವಾಗಿ ಅಲ್ವೇ ಅಲ್ಲ. ಇನ್ನು ಸಾಫ್ಟ್ವೇರ್ ಬಂದ್ವಿಯಪ್ಪ ಅಂತಂದರೆ ಈ ಫೋನ್ ನನ್ನ ಪ್ರಕಾರ ಈ ಪ್ರೈಸಲ್ಲಿ ಒಂದು ಕಿಂಗ್ ಅಂತ ಕರಿವಲ್ಲ. ಆಯಿತಾ, ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 16 ಜೊತೆಗೆ ನಥಿಂಗ್ OS ಅನ್ನೇ ಕೊಡ್ತಿದ್ದಾರೆ. ಜಸ್ಟ್ ಈ ಅಪ್ಲಿಕೇಶನ್ಸ್ಗಳು, ಆ್ಯನಿಮೇಷನ್ಸು, ನೋಟಿಫಿಕೇಷನ್ಸು, ಹೋಮ್ ಸ್ಕ್ರೀನ್ ಇರುವಂಥ ಕಸ್ಟಮೈಸೇಷನ್ಸು, ನೀವು ತುಂಬ ವಿಜೆಟ್ಸ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಪ್ರಕಾರ ಹೋಮ್ ಸ್ಕ್ರೀನ ಸೆಟ್ ಮಾಡ್ಕೋಬೋದು. ಇಂಥ ಫೀಚರ್ಸ್ಗಳು ಬೇರೆ ಫೋನ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ಬಟ್ ಇಷ್ಟು ಯುನೀಕ್ ಮತ್ತು ಇಷ್ಟು ಚೆನ್ನಾಗಿರುವಂಥ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಿಮಗೆ ಅದು ಯಾವುದೇ ಫೋನ್ಸಲ್ಲಿ ಸಿಗಲ್ಲ. ಇನ್ನು ಎಸೆನ್ಷಿಯಲ್ ಕೀ ನೋಡಿ, ಜಸ್ಟ್ ಆರಾಮಾಗಿ ಒತ್ಕೊಂಡು ಇದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸ್ಕ್ರೀನ್ ಶಾಟು, ಸ್ಮಾರ್ಟ್ ಅಸಿಸ್ಟೆಂಟು, ನಿಮ್ಗೆ ಏನು ಬೇಕು ಆ ಫೀಚರ್ಸ್ನ ಇಲ್ಲಿ ಕಸ್ಟಮೈಸ್ ಆಗಿ ಸೆಟ್ ಮಾಡ್ಕೋಬೋದು. ಬೇರೆ ಬೇರೆ AI ಫೀಚರ್ಸ್ನ ಕೊಡ್ತಿದ್ದಾರೆ. ಮತ್ತು ಗ್ಯಾಲರಿನಲ್ಲಿ ಕೂಡ ಕೆಲವೊಂದು ಸ್ಪೆಷಲ್ ಫೀಚರ್ಸ್ಗಳಿದೆ. ಆಯಿತಾ, ಗ್ಯಾಲರಿಲಿ ಹೋದ ತಕ್ಷಣ ನಿಮಗೆ ಬೇರೆ ಬೇರೆ ಈ ಎಡಿಟಿಂಗ್ ಆಪ್ಷನ್ಸ್ಗಳು ಸಿಗುತ್ತೆ. ಫೋಟೋ ಎಡಿಟಿಂಗ್ ಆಗಲಿ, AI ಎಡಿಟಿಂಗ್ ಆಗಲಿ, ಇನ್ನಿತರ ಕಸ್ಟಮೈಸ್ ವಾಟರ್ ಮಾರ್ಕ್ ಆ್ಯಡ್ ಮಾಡುವಂಥ ಬೇರೆ ಬೇರೆ ಫೀಚರ್ಸ್ನ ಕೂಡ ಕೊಡ್ತಿದ್ದಾರೆ. ಇದೇನು ದೊಡ್ಡ ವಿಚಾರ ಅಲ್ಲ, ಬಟ್ ಅಪ್ಗ್ರೇಡ್ ಆಗಿದೆ ಲಾಸ್ಟ್ ಇಯರ್ಗಿಂತ. ಅದಕ್ಕೆ ನಾನು ಈ ಪಾಯಿಂಟ್ಸ್ಗಳನ್ನ ಸಜೆಸ್ಟ್ ಮಾಡ್ತಿದ್ದೀನಿ, ತಿಳಿಸ್ತಾ ಇದ್ದೀನಿ. ಇನ್ನು OS ಅಪ್ಡೇಟಲ್ಲಿ 3+5 ಅಥವಾ 4+6 ಇಯರ್ಸ್ನ OS ಅಪ್ಡೇಟ್ ಗ್ಯಾರಂಟಿಯನ್ನು ನಥಿಂಗ್ ಅವ್ರು ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಕಾಳಜಿ ವಹಿಸ್ಬಿಟ್ಟು ನಥಿಂಗ್ ಕೆಲಸ ಮಾಡಲೇಬೇಕು. ಬಿಕಾಸ್ ಇವರು ಜಾಸ್ತಿ ಫೇಮಸ್ ಇರೋದು, ಜನರನ್ನ ಅಟ್ರಾಕ್ಟ್ ಮಾಡ್ತಿರೋದು ತಮ್ಮ OS ಮತ್ತು ಅಪ್ಡೇಟ್ಸ್ಗಳಿಂದಾನೆ. ನಾನೊಂದು ಮಾರ್ಕೆಟಲ್ಲಿ ಬೆಸ್ಟ್ UI ಮತ್ತು ಒಂದು OS ಎಕ್ಸ್ಪೀರಿಯನ್ಸ್ನ ನೋಡ್ತಿದ್ದೀನಿ ಬಜೆಟ್ ಫೋನ್ಗಳಪ್ಪ ಅಂತಂದರೆ ಅದು ನಥಿಂಗ್ ಫೋನ್ ಮಾತ್ರ. ನಾನು ಬೇರೆ ಫೋನ್ಸ್ಗಳಿಂದ ಬೋರ್ ಆಗಿದ್ದೀನಿ ಗುರು. ಈ ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಯುನೀಕು ಪ್ರೀಮಿಯಂ ಎಕ್ಸ್ಪೀರಿಯನ್ಸು, ಯಾವುದೋ ದೊಡ್ಡ ಫೋನ್ ಹಿಡಿದಿದ್ದೀನಪ್ಪ ಅಂತ ಫೀಲ್ ಕೊಡುತ್ತೆ. ಸೊ ನೀವು ಬೋರ್ ಆಗಿದ್ದೀರಾ ಬೇರೆ ಬೇರೆ ಆ್ಯಂಡ್ರಾಯ್ಡ್ ಫೋನ್ಸ್ಗಳಿಗೆ ಅಂತ ಅಂದರೆ ಡೆಫಿನೆಟ್ಲಿ ನೀವು ಈ ಫೋನ್ನ ಚೆಕ್ ಮಾಡಬೇಕು ಅಥವಾ ಟೆಸ್ಟ್ ಮಾಡಬೇಕು. ನೆಕ್ಸ್ಟ್ ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಬರ್ತೀವಿ. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಈ ಫೋನ್ ಕ್ಯಾಮ್ರಾ ಜೊತೆ ಕನ್ಫ್ಯೂಸ್ ಆಗಿದೆ. ಆಯಿತಾ, ಬಟ್ ಬರ್ತಾ ಜಾಸ್ತಿ ಯೂಸ್ ಮಾಡಿದಾಗ ನಾನು ಕ್ಲಿಯರಾಗಿ ನಿಮ್ಗೆ ಹೇಳಬಲ್ಲೆ ಕ್ಯಾಮ್ರಾ ಹೇಗಿದೆಯಪ್ಪ ಅಂತ ಕೇಳಿದ್ರೆ. ಮೊದಲಿಗೆ ಹಿಂದಿನ ಭಾಗ ನಿಮಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದೆ. ಒಂದು ಮೇನ್ ಪೆರಿಸ್ಕೋಪ್ 50 ಮೆಗಾಪಿಕ್ಸೆಲ್ನ ಸೋನಿ JN5 ಸೆನ್ಸರ್ ಕೊಡ್ತಿದ್ದಾರೆ. ಇನ್ನೊಂದು 8 ಮೆಗಾಪಿಕ್ಸೆಲ್ನ ಸೋನಿ IMX 355 ಅಲ್ಟ್ರಾವೈಡ್ ಸೆನ್ಸರ್ ಕೊಡ್ತಿದ್ದಾರೆ. ಇನ್ನೊಂದು 50 ಮೆಗಾಪಿಕ್ಸೆಲ್ನ ಮೇನ್ OS ಸೆನ್ಸರ್, ಇದು ಕೂಡ ಸ್ಯಾಮ್ಸಂಗ್ ಅವರ GN9 ಸೆನ್ಸರ್ನೊಂದಿಗೆ ಫ್ರಂಟಲ್ಲಿ ಕೂಡ 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ನೋಡಿ, ಲಾಸ್ಟ್ 30 ಡೇಸ್ಗಳಲ್ಲಿ ನಾವಿಲ್ಲಿ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಗಳು ತೆಗೆದಿದ್ವಿ. ನಿಮಗೆಲ್ಲ ನಾನು ತೋರಿಸ್ತೀನಿ ಇದ್ರ ಬಗ್ಗೆ ಒಂದೊಂದೇ ಡೀಟೇಲ್ ಆಗಿ ಫೋಟೋಸ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಲಾಸ್ಟ್ ಇಯರ್ ಈ 2x ಟೆಲಿಫೋಟೋ ಏನು ಅಪ್ಗ್ರೇಡ್ ಇತ್ತು ನೋಡಿ, ಅದನ್ನು ಇವಾಗ 3.5xಗೆ ಅಪ್ಗ್ರೇಡ್ ಆಗಿದ್ದಾರೆ. ಅಪ್ ಟು ನೀವು 70x ತನಕ ಝೂಮ್ ಮಾಡ್ಕೋಬೋದು. ಇಲ್ಲಿ ಒಂದು ಬೆಟರ್ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ಕೂಡ ನೀವು ತೆಗಿಬಹುದು. ಸೊ ಒಂದ್ಸರ್ತಿ ಈ ನಾರ್ಮಲ್ ಲೆನ್ಸಿಂದ ತೆಗೆದಿರುವಂಥ ಮೇನ್ ಫೋಟೋಗಳು ನೋಡ್ಕೋಬೋದು ನೀವು. ಇಲ್ಲಿ OS 50 ಮೆಗಾಪಿಕ್ಸೆಲ್ ತೆಗೆದಿರುವಂಥ ಕ್ವಾಲಿಟಿ, ಕಲರ್ಸ್ಗಳು, ಸ್ಕಿನ್ ಟೋನು ತುಂಬ ಚೆನ್ನಾಗಿದೆ. ಬಟ್ ಇದಕ್ಕೆ ಎಕ್ಸ್ಪೋಜರ್ನ ಅರ್ಥ ಮಾಡ್ಕೊಳ್ಳೋದು, ಎಕ್ಸ್ಪೋಜರ್ನ ಕಂಟ್ರೋಲ್ ಮಾಡಿ ಯಾವ ರೀತಿ ಫೋಟೋಗಳು ಕೊಡೋದು ಅಂತ ಅಷ್ಟೊಂದು ಡೀಪ್ ಡೀಟೇಲ್ಸ್ಗಳಿಲ್ಲ. ಅಥವಾ ಈ ಇಮೇಜ್ ಪ್ರೊಸೆಸಿಂಗಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಪ್ಪ ಅನ್ಸುತ್ತೆ. ಜಾಸ್ತಿ ಬ್ರೈಟರ್ ಆಗಿ ಪಿಕ್ಚರ್ಸ್ಗಳು ಬರುತ್ತೆ. ಇನ್ನು ಕೆಲವೊಂದು ಟೈಮ್ ಅಂತೂ ಸ್ವಲ್ಪ ನೀವು ಮೂವ್ಮೆಂಟ್ಸ್ ಮಾಡಿ, ಶೇಕ್ ಮಾಡಿ, ಗಡಿಬಿಡಿಲಿ ಫೋಟೋಸ್ ತೆಗೆದಿದ್ದೀರಾ ಅಂತಂದರೆ ಬ್ಲರಿ ಫೋಟೋಸ್ಗಳು ಬರುತ್ತೆ. ಸೊ ಇದು ಒಂದು ಮೇನ್ ಇಶ್ಯೂ ಅಂತ ನಾನು ಕರೀಬಲ್ಲೆ. ಬಟ್ ಹೋಪ್ಫುಲ್ ಇದು ಸಾಫ್ಟ್ವೇರ್ ಅಪ್ಡೇಟಲ್ಲಿ ಫಿಕ್ಸ್ ಆಗುತ್ತೆ. ಬಾಕಿ ನೈಟ್ ಮೋಡಲ್ಲಿ ಮತ್ತು ಈ ಇಂಡೋರ್ ಫೋಟೋಗ್ರಫಿ ಏನಿದೆ ಇಲ್ಲಿ ಸ್ವಲ್ಪ ಲಾಸ್ಟ್ ಇಯರ್ಗಿಂತ ಅಪ್ಗ್ರೇಡ್ ಆಗಿದೆ. ಆಯಿತಾ, ಜಾಸ್ತಿ ನಾಯ್ಸ್ ಬರೋಲ್ಲ. ಮತ್ತು ಕತ್ಲೆನಲ್ಲಿ ನಾವು ಕೆಲವೊಂದು ಫೋಟೋಗಳು ತೆಗೆದ್ರು ಕೂಡ ಕ್ಯಾಮ್ರಾದಲ್ಲಿ ಕತ್ಲೆ ಕಾಣಿಸುತ್ತೆ. ಬಟ್ ಆಫ್ಟರ್ ಇಮೇಜ್ ಪ್ರೊಸೆಸಿಂಗ್ ತುಂಬ ಓವರ್ ಪ್ರೊಸೆಸರ್ ಆಗ್ತಿದೆಯಪ್ಪ ಅಂತ ಅನಿಸುತ್ತೆ. ಮತ್ತು ಕೆಲವೊಂದು ಟೈಮ್ ಫೋಟೋ ತೆಗಿಬೇಕಾದ್ರೆ ನೋಡ್ಕೋಬೋದು
ಗ್ಲಿಟ್ರಿ ಲೈಕ್ ತುಂಬ ಡಿಲೇ ಆಗುತ್ತೆ. ಫೋಟೋಸ್ ತೆಗೆದು ಫೋಟೋ ಓಪನ್ ಮಾಡಬೇಕಾದ್ರೂ ಟೈಮ್ ತೊಗೊಳುತ್ತೆ, ಫೋಟೋ ಕ್ಲಿಕ್ ಮಾಡಬೇಕಾದ್ರೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಹೋಪ್ಫುಲಿ ಸಾಫ್ಟ್ವೇರ್ ಅಪ್ಡೇಟಿಂದ ಫಿಕ್ಸ್ ಆಗ್ಬೋದು, ಬಟ್ ಸ್ಟಾರ್ಟಿಂಗಲ್ಲೇ ಆಗಿರಬೇಕಾಗಿತ್ತಲ್ವ. ಬೇರೆ ಫೋನ್ಸ್ಗಳಲ್ಲಿ ಬಜೆಟಲ್ಲೂ ಈ ರೀತಿ ಇಶ್ಯೂಸ್ಗಳಿರಲ್ಲ. ಬಟ್ ಇದನ್ನ ಕೂಡ ನಾನೊಂದು ಇಶ್ಯೂ ಅಂತ ಹೈಲೈಟ್ ಮಾಡಬಲ್ಲೆ. ಬಟ್ ಹೋಪ್ಫುಲಿ ಇದು ಕೂಡ ಸಾಫ್ಟ್ವೇರ್ ಅಪ್ಡೇಟಿಂದ ನಥಿಂಗ್ ಅವ್ರು ಫಿಕ್ಸ್ ಮಾಡಬೇಕು ಆಗತ್ತೆ ಅನ್ಕೋತೀನಿ. ಆದರೆ ಇದರಂಥ ಪೋರ್ಟ್ರೇಟ್ ಶೂಟ್ಸ್ಗಳಿದೆ, ಇದು ನನಗೆ ಸ್ವಲ್ಪ ಜಾಸ್ತಿ ಇಂಪ್ರೆಸ್ ಮಾಡ್ತಾ ಅಂತ ಹೇಳ್ಕೊಬೋದು. ಈ ಫೋಟೋಸ್ ನೋಡ್ಕೋಬೋದು, ಝೂಮ್ ಮಾಡಿ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ನಾನು ಫೋಟೋಗಳು ತೆಗೆದಿದ್ದೀನಿ. 24mm ಮತ್ತು 48mm ಮತ್ತು 80mm ಎಲ್ಲ ಫೋಟೋಗಳು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಝೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಬ್ಲರು, ಎಡ್ಜ್ ಕಟ್ಟಿಂಗು, ಕ್ಲಾರಿಟಿ ಸಖತ್ತಾಗಿ ಬರುತ್ತೆ. ಮತ್ತು ಡೀಟೇಲಿಂಗ್ ಮತ್ತು ಶಾರ್ಪ್ ಫೋಟೋಸ್ ಜೊತೆಗೆ ಹಿಂದಿನ ಡೈನಾಮಿಕ್ ರೇಂಜಸ್ನೆಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಇಲ್ಲಿ ಟೆಲಿಫೋಟೋ ಲೆನ್ಸು ಒಂದು ಪಾಸಿಟಿವ್ ಅಥವಾ ಪ್ರೋ ಪಾಯಿಂಟ್ ಅಂತ ಕರೆಗೆ ಇಷ್ಟಪಡ್ತಾ ಇದ್ದೀನಿ. ಅದೆಷ್ಟು ಬೇರೆ ಈ ಗೇಮಿಂಗ್ ಫೋಕಸ್ಡ್ ಆಗಿರಲಿ, ಡಿಸೈನ್ ಫೋಕಸ್ಡ್, ಬೇರೆ ಬ್ಯಾಟ್ರಿ ಫೋಕಸ್ ಫೋನ್ಸ್ಗೆಲ್ಲ ಟೆಲಿಫೋಟೋ ಲೆನ್ಸ್ ಕೊಟ್ಟೇ ಇಲ್ಲ. ಬಟ್ ಇಲ್ಲಿ ನಥಿಂಗ್ ಇದನ್ನು ಕೊಟ್ಬಿಟ್ಟು ಹೈಲೈಟ್ ಮಾಡ್ತಿದೆ. ಮತ್ತು ಈ ಬೆಲೆಗೊಂದು ಕ್ಯಾಮ್ರಾ ಕಳೆ ಬರೋದಪ್ಪ ಅಂತಂದ್ರೆ ಈ ಟೆಲಿಫೋಟೋ ಲೆನ್ಸಿಂದ. ಸೊ ನಾನಂತೂ ಪೋರ್ಟ್ರೇಟ್ ಫೋಟೋಗಳೊಂದಿಗೆ ನಿಜವಾಗ್ಲೂ ತುಂಬ ಹ್ಯಾಪಿ ಇದ್ದೀನಿ. ಆದರೆ ಯಾವಾಗ ವಿಡಿಯೋ ಕ್ವಾಲಿಟಿಗೆ ಬರ್ತೀವಿ, ಇಲ್ಲಿ ಕ್ವಾಲಿಟಿನಲ್ಲಿ ನನಗೆ ಏನು ಇಶ್ಯೂ ಇಲ್ಲ. ಬಟ್ ಈ ಏನು ಫ್ರೇಮ್ಸ್ಗಳಿದೆ ಇದು ಸ್ವಲ್ಪ ಇನ್ನೂ ಅಪ್ಗ್ರೇಡ್ ಮಾಡಬೇಕಾಗಿದ್ದು ಗುರು. ಯಾರು 15,000 ರೂಪಾಯಿನಲ್ಲಿ 4K 60 120 FPS ಅಂತೂ 30,000 ರೂಪಾಯಿ ಮೇಲೆ ಫೋನ್ಸ್ಗಳು ಸಿಗುತ್ತೆ. ಬಟ್ ನಥಿಂಗ್ ಇಲ್ಲಿಗೆ ಅಪ್ಗ್ರೇಡ್ ಮಾಡಿಲ್ಲ ಆಯಿತಾ. ಜಸ್ಟ್ ನೀವು ಇದರಲ್ಲಿ ರಿಯರ್ಲಿ 4K 30 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಈ ಕ್ವಾಲಿಟಿ ನೋಡಿ, ಸ್ಕಿನ್ನು, ಕಲರು, ಆಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಒಪ್ಕೋತೀನಿ. ಒಂಥರ ನಾನು ಹೇಳಿದ್ದೀನಿ ಎಷ್ಟು ವೀಡಿಯೋಗಳಲ್ಲಿ ಐಫೋನ್ ಥರ ವೀಡಿಯೋ ಬರುತ್ತೆ, ಸ್ಕಿನ್ ಟೋನ್ ತೋರ್ಸತ್ತಂತ. ಬಟ್ ಫ್ರೇಮ್ಸ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಜಾಸ್ತಿ ಇರುತ್ತೆ ನೋಡಿ, ಅಷ್ಟು ಬೆಟರ್ ಕ್ವಾಲಿಟಿ ವೀಡಿಯೋಸ್ಗಳು, ಫ್ರೇಮ್ಸ್ಗಳನ್ನ, ಕಲರ್ಸ್ಗಳು ಇದನ್ನ ನಾವು ನೋಡ್ಕೋಬೋದು. ಬಟ್ ಇದೊಂದು ಇಲ್ಲಿ ಮಿಸ್ಸಿಂಗ್ ಇದೆ. ಇದಕ್ಕಿಂತ ಮತ್ತೊಂದು ನನಗೆ ಜಾಸ್ತಿ ಮಿಸ್ಸಿಂಗ್ ಆಗ್ತದಪ್ಪ ಅಂದರೆ ಫ್ರಂಟಲ್ಲಿ ಜಸ್ಟ್ ನೀವು 1080p 60 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಇಲ್ಲಿ 4K 30 FPS ಬೇಕಿತ್ತು. 30,000 ರೂಪಾಯಿ ಫೋನಲ್ಲಿ ಇಷ್ಟು ಡೌನ್ಗಡೆ ಇರಬಾರ್ದಾಗಿತ್ತು ವಿಡಿಯೋನಲ್ಲಿ. ಬಟ್ ಇಲ್ಲಿ ಕ್ವಾಲಿಟಿ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ. ಮತ್ತೊಂದು ನನ್ನ ಮೈನಸ್ ಪಾಯಿಂಟ್ ಹಚ್ಚಿದಂದರೆ ಇದು ತುಂಬ ವೈಡಾಗಿ ಬರೋಲ್ಲ ಆಯಿತಾ. ನಾನು ಈ ರೀತಿ ಹಿಡ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ತುಂಬ ಝೂಮ್ಡ್ ಥರ ಅನಿಸುತ್ತೆ. ಅಂದರೆ ಹತ್ತಿರ ಮುಖ ಇದೆಯಪ್ಪ ಅನ್ಸುತ್ತೆ. ಎಷ್ಟು ದೂರ ಇದ್ರೂ ಕೂಡ ಹತ್ತಿರದಿಂದ ಕ್ಯಾಪ್ಚರ್ ಮಾಡುತ್ತೆ. ಬಾಕಿ OIS ಸ್ಟೆಬಲೈಸೇಷನು, ಕಲರ್ಸ್ಗೆಲ್ಲ ಚೆನ್ನಾಗಿದೆ. ಬಟ್ 4K ಬೇಕಿತ್ತು ಗುರು. 30,000 ರೂಪಾಯಿ ಫೋನಲ್ಲಿ ರಿಯರ್ಲಿ 4K 30 ಮತ್ತು ಫ್ರಂಟಲ್ಲಿ 1080p ಇಲ್ಲಿ ಇದು ಮಿಸ್ಸಿಂಗ್ ಇದೆ. ಓವರಾಲ್ ಒಂದೇ ಮಾತಲ್ಲಿ ಕ್ಯಾಮ್ರಾ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ನೋಡಿ, ನನಗೆ ಕ್ವಾಲಿಟಿ, ಕಲರು, ಸ್ಕಿನ್ ಎಲ್ಲ ಇಷ್ಟ ಆಗಿದೆ. ಬಟ್ ಇನ್ನು ಸಾಫ್ಟ್ವೇರ್ ಅಪ್ಡೇಟಿಂದ ಇಮೇಜ್ ಪ್ರೊಸೆಸಿಂಗ್ ಇನ್ನೂ ಬೆಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದನ್ನು ಡೆಡಿಕೇಟೆಡ್ಲಿ ಕ್ಯಾಮ್ರಾಗೆ ಇಷ್ಟಪಡೋರು, ಕ್ಯಾಮ್ರಾಗೆ ಹೈಲೈಟ್ ಮಾಡೋರಿಗೆ ನಾನಿದು ವರ್ಸ್ಟ್ ಅಂತಲೂ ಕರಿತಲ್ಲ, ಪ್ರೋ ಅಂತಲೂ ಕರಿತಲ್ಲ. ಇದು ಗುಡ್ಡಕ್ಕಿಂತ ಸ್ವಲ್ಪ ಬೆಟರ್ ಪಿಕ್ಚರ್ಸ್ಗಳನ್ನ ತೆಗೆಯುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥ ಕ್ಯಾಮ್ರಾ ಫೋನ್ ಅಂತ ಕರಿಬಲ್ಲ. ಇನ್ನು ಯಾವಾಗ ಈ ಫೋನಲ್ಲಿರುವಂಥ ಕನೆಕ್ಟಿವಿಟಿ ಮತ್ತು ಬ್ಯಾಟ್ರಿ ಫೀಚರ್ಸ್ಗೆ ಬರ್ತೀವಿ, ನಥಿಂಗ್ ಇಲ್ಲಿ ತುಂಬ ಸ್ಮಾರ್ಟ್ಲಿ ಮತ್ತು ಜನರನ್ನ ಬುಟ್ಟಿಗೆ ಹಾಕುವಂಥ ಕೆಲವೊಂದು ಕರ್ಮ ಕಾಂಡಾಂತರಗಳನ್ನ ಮಾಡಿದೆ. ನಿಮ್ಗೆ ಅದನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೆ ಕನೆಕ್ಟಿವಿಟಿನಲ್ಲಿ ಬ್ಲೂಟೂತು, ವೈಫೈಯು ಬೇಕಾಗಿರುವಂಥ ಎಲ್ಲ ಸೆನ್ಸರ್ಸ್ಗಳನ್ನ ಕೊಡ್ತಿದ್ದಾರೆ. ಮತ್ತು IP64 ವಾಟರ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಈ ಬಸ್ಲಿ ಎಲ್ಲರೂ IP69K ಎಲ್ಲ ಕೊಡ್ತಿದ್ದಾರೆ. ನೀರಲ್ಲಿ ಬಿದ್ದರು, ಬಿಸಿ ನೀರಲ್ಲಿ ಹಾಕಿದ್ರು, ಕೆಳಗೆ ಬಿದ್ದರು, ಮಿಲ್ಟ್ರಿ ಗೇಟ್ ಸರ್ಟಿಫಿಕೇಷನ್ ಎಲ್ಲ ಇದೆ. ಬಟ್ ಆ ಪ್ರೊಟೆಕ್ಷನ್ಸ್ಗಳು ಇದರಲ್ಲಿ ಯಾವುದೇ ಕೊಟ್ಟಿಲ್ಲ. ಜಸ್ಟ್ IP64 ಅಷ್ಟೇ ಇದೆ. ಇಲ್ಲಿ ಇನ್ನೂ ಅಪ್ಗ್ರೇಡ್ ಆಗಿರಬೇಕಾಗಿತ್ತು, ಇನ್ನೂ ಡ್ಯೂರಬಲ್ ಕೂಡ ಇರಬೇಕಿತ್ತು. ಇದು ಇದರಲ್ಲಿ ಕಮ್ಮಿ ಇದೆ ಅಂತ ಹಾಕೋಬಹುದು. ಆದರೆ ಯಾವಾಗ ಇದರಂಥ ಬ್ಯಾಟ್ರಿಗೆ ಬರ್ತೀವಿ ನೋಡಿ, ಗ್ಲೋಬಲಿ ಇದನ್ನ 5,000 mAh ಬ್ಯಾಟ್ರಿಯೊಂದಿಗೆ ಲಾಂಚ್ ಮಾಡಿದ್ದಾರೆ. ಬಟ್ ಸ್ಪೆಷಲಿ ಭಾರತೀಯರಿಗಂತಾನೆ 400 mAh ಜಾಸ್ತಿ ಬ್ಯಾಟ್ರಿ ಕೊಟ್ಬಿಟ್ಟು 5,400 mAh ಬ್ಯಾಟ್ರಿನ ಈ ಫೋನಲ್ಲಿ ಆ್ಯಡ್ ಮಾಡಿದ್ದಾರೆ. ಆದರೆ ಏನು ಸ್ಮಾರ್ಟ್ಲಿ ಏನು ಮಾಡಿದ್ರೆ ಗೊತ್ತಾ, ಗ್ಲೋಬಲಿ ವಿತ್ NFC ಫೋನ ಲಾಂಚ್ ಮಾಡಿದ್ರೆ, ಭಾರತೀಯರಿಗೆ ಅಷ್ಟೇ NFC ಇಲ್ಲ. ನೀವು NFC ಪೇಮೆಂಟ್ ಎಲ್ಲ ಮಾಡ್ತೀರಪ್ಪ ಅಂತಂದರೆ ಇದು ಈ ಫೀಚರ್ ಮಿಸ್ಸಿಂಗ್ ಇದೆ. ಇಷ್ಟೇ ಅಲ್ಲದೆ ನಾವು ಈ 400 mAh ಏನಕ್ಕೆ ಜಾಸ್ತಿ ಆಗಿದೆ, ಹೆಂಗಿದೆಪ್ಪ ಅಂತ ನಾವು ಟೆಸ್ಟ್ ಮಾಡೋಕ್ಕೆ ಮಾತ್ರ ಸ್ಯಾಮ್ಸಂಗ್ A36 ತುಂಬ ಹಳೆಯ ಫೋನ್ ಇದೆ. ಸೊ ಇದ್ರಲ್ಲಿ ಕೂಡ 5,000 mAh ಬ್ಯಾಟ್ರಿ ಇದೆ. ಇನ್ನು ನಥಿಂಗ್ ಫೋನ್ 4L ಕೂಡ 5,400 mAh ಬ್ಯಾಟ್ರಿ ಇದೆ. ಸೊ ಎರಡನ್ನ ಡೀಪ್ಲಿ ನಾವು ಯೂಸ್ ಮಾಡ್ಕೊಂಡಾಗ ಫೋನ್ ಟೆಸ್ಟಿಂಗು, ವೀಡಿಯೋಸ್ಗಳು, 4K ರೆಕಾರ್ಡಿಂಗು ಎರಡಲ್ಲಿ ಟೆಸ್ಟ್ ಮಾಡಿದಾಗ ಹತ್ತಿರ ಎರಡೂ ಸ್ಮಾರ್ಟ್ಫೋನ್ಸ್ಗಳ ಬ್ಯಾಟ್ರಿ ಲೈಫ್ ಸೇಮೇ ಕಾಣಿಸ್ತದೆ. ಇದರರ್ಥ ಈ 400 mAh ಬ್ಯಾಟ್ರಿ ಇಲ್ವಾ ಅಂತ ನೀವು ಕೇಳ್ತಿದ್ರೆ, ಎಸ್, ಆ ರೀತಿ ಏನೂ ಇಲ್ಲ. ಸೊ ಇದರಿಂದ ಗ್ಲಿಫ್ ಲೈಟು, ಯೂಸೇಜ್ ಎಕ್ಸ್ಪೀರಿಯನ್ಸು ಮತ್ತು ಬೇರೆ ಅದರ್ ಫೀಚರ್ಸ್ಗಳು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಮತ್ತು ಸ್ಯಾಮ್ಸಂಗಲ್ಲಿ ಸೂಪರ್ ಆಂಬ್ಲೆಡ್ ಡಿಸ್ಪ್ಲೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ನಥಿಂಗ್ ಫೋನ್ 4A ಕಂಪೇರ್ ಮಾಡಿದ್ರೆ. ಸೊ ಇದು ನಾರ್ಮಲ್ ಒಂದು ಆಂಬ್ಲೆಡ್ ಡಿಸ್ಪ್ಲೇ ಇದೆ. ಹೀಗಾಗಿ ನಿಮ್ಗೆ ಇಲ್ಲಿ ಡಿಫ್ರೆಂಟ್ 5,000 mAh ಬ್ಯಾಟ್ರಿ ಜೊತೆ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಬಟ್ ಇದೊಂಥರ ಗಿಮ್ಮಿಕ್ ಅನ್ನೋದಕ್ಕಿಂತ ಸ್ಮಾರ್ಟ್ ಫೀಚರ್ ಆಯಿತಾ. ಒಂದು ಕೊಡೋದು, ಒಂದು ತೊಗೊಳೋದು, ಯೂಸ್ ಇಲ್ಲದನ್ನ ತೊಗೊಂಡಿದ್ದಾರೆ. NFC ಯಾರಿಗೆ ಯೂಸ್ ಆಗುತ್ತೆ, ಯಾರು ಜಾಸ್ತಿ ಯೂಸ್ ಮಾಡಲ್ಲ ನಾನು ಅನ್ಕೋತಿದ್ದೀನಿ ಆಯಿತಾ. ಸೊ
ನಮ್ಗೆ ಬ್ಯಾಟ್ರಿನೇ ಮ್ಯಾಟ್ರ್ ಆಗುತ್ತೆ. ಬಟ್ 400 mAh ಯಾಕೆ, ಇನ್ನೊಂದು 500-600 ಜಾಸ್ತಿ ಹಾಕಬಾರ್ದು, 6,000 ಆದರೂ ಕೊಡಬಾರ್ದು. ಬೇರೆ ಫೋನ್ಸ್ಗಳು 7,000, 8,000, 9,000ಗೆ ಅಪ್ಗ್ರೇಡ್ ಆಗ್ತಿದೆ. ಬಟ್ ನಥಿಂಗ್ ಇಲ್ಲಿ ಸ್ವಲ್ಪ ಕಂಜ್ಯೂಸಿ ಮಾಡಿದ್ರೆ ಅದು 50 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಅಂತಂದರೆ, ಬಟ್ ಇನ್ಬಾಕ್ಸ್ ಅಡಾಪ್ಟರೇ ಕೊಡೋಲ್ಲ. ಮತ್ತು ನೀವು ಇಲ್ಲಿ ಎಕ್ಸ್ಟ್ರಾ 2,500-3,000 ರೂಪಾಯಿ ಜಾಸ್ತಿ ಕೊಡಲೇಬೇಕು. ಇದು ಕೂಡ ಒಂದು ಮೈನಸ್ ಪಾಯಿಂಟೇ. ಹಾಗಾದರೆ ನೀವು ಕೇಳ್ಬೋದು ನನಗೆ, ವಿತ್ ಆಫರ್ನೊಂದಿಗೆ 29-30,000 ರೂಪಾಯಿಗೆಲ್ಲ ಈ ನಥಿಂಗ್ ಫೋನ್ 4 ಕೊಂಡುಕೋಬೋದಪ್ಪ ಅಂತ ನೀವು ಕೇಳಿದ್ರೆ, ನೋಡಿ ಲಾಸ್ಟ್ 30 ಡೇಸಲ್ಲಿ ನಾನು ಈ ಫೋನ್ನ ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ, ನಾನು ಅಷ್ಟೇ ಅಲ್ಲ ನಮ್ಮ ಟೀಮ್ ಮೆಂಬರ್ಸ್ಗಳು ಕೂಡ ಟೆಸ್ಟ್ ಮಾಡಿಬಿಟ್ಟು ಈ ಎಲ್ಲ ಡೀಟೇಲ್ ರಿಪೋರ್ಟ್ನ ತೊಗೊಂಡು ನಿಮ್ಮಂತೆ ನಾನು ಕೂತ್ಕೊಂಡಿದ್ದೀನಿ. ಸೊ ಆನೆಸ್ಟ್ಲಿ ನಾನೇ ಒಂದು 30,000 ರೂಪಾಯಿ ಫೋನ್ ಕೊಂಡ್ಕೊಳ್ಬೇಕಾಗಿತ್ತಪ್ಪ ಅಂದರೆ ನಾನು ಈ ನಥಿಂಗ್ ಫೋನ್ 4 ಒಂದು ಡೆಡಿಕೇಟೆಡ್ ಆಪ್ಷನ್ ಆಗಿ ಇಟ್ಕೊಳ್ತಿದ್ದೆ. ಬಟ್ ನಾನು ಹಾರ್ಡ್ಕೋರ್ ಗೇಮರ್ ಆಗಿರ್ತಿದ್ದೆ ಅಂದರೆ ಈ ಫೋನ ಚೂಸ್ ಮಾಡ್ಕೋತಿರಲಿಲ್ಲ. ಎಡಿಟ್ ಮಾಡ್ತಿದ್ದೆ, ಹೆವಿ ಯೂಸ್ ಮಾಡ್ತಿದ್ದೆ ಅಂದರೆ ನಾನು ಚೂಸ್ ಮಾಡ್ತಿರಲಿಲ್ಲ. ಅಥವಾ ನಾನು ಐಫೋನಿಂದ ಸಡನ್ನಾಗಿ ಆ್ಯಂಡ್ರಾಯ್ಡಿಗೆ ಬರ್ತಿದ್ದೀನಪ್ಪ ಅಂದರೆ ಈ ಫೋನ್ ಚೂಸ್ ಮಾಡ್ಕೋತಿರಲಿಲ್ಲ. ಸೊ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಮತ್ತು ಮಾರ್ಕೆಟ್ಲಿ ಯಾವುದೇ ಬ್ರ್ಯಾಂಡು, ಯಾವುದೇ ಬಜೆಟ್ಲಿ ಹೋಗಿ ಎಲ್ಲ ಬ್ರ್ಯಾಂಡ್ಸ್ಗಳು ಸ್ಪೆಸಿಫಿಕ್ ಆಗಿ ಆಲ್ರೌಂಡ್ರು ಮತ್ತು ಜನರನ್ನ ಕ್ಯಾಚಿ ಮಾಡುವಂಥ ಫೀಚರ್ಸ್ನ ಕೊಡ್ತಿದ್ದಾರೆ. ಆಲ್ರೌಂಡರ್ ಅಂದರೆ ಎಲ್ಲದರಲ್ಲೂ ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ, ಪ್ರೊಸೆಸರ್ ಚೆನ್ನಾಗಿರುತ್ತೆ ಅಂತ ಅನ್ಸಲ್ಲ. ಕೆಲವೊಂದು ಸೆಲೆಕ್ಟೆಡ್ ಫೋನ್ಸ್ಗಳು ಮಾತ್ರ ಇರುತ್ತೆ. ಬ್ರ್ಯಾಂಡ್ಸ್ಗಳು ಇವಾಗ ಎಕ್ಸಾಂಪಲ್ ನಥಿಂಗ್ ತಗೊಳ್ಳಿ, ಇವರು ಡಿಸೈನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ, ಡಿಸ್ಪ್ಲೇ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ, OS ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಸ್ಟೋರೇಜ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಇಂಥ 2-3 ಪಾರ್ಟ್ಸ್ಗಳನ್ನ ಫೋಕಸ್ ಮಾಡಿಬಿಟ್ಟು ಜನರನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಬಜೆಟಲ್ಲಿ ವಿವೋ ಟಿ ಸೀರೀಸಲ್ಲಿ ಕ್ಯಾಮ್ರಾ ಮತ್ತು ಡಿಸೈನಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ. ಅಲ್ಲಿ ಒಳ್ಳೆ ಕ್ಯಾಮ್ರಾ ಬೇಕವ್ರು ಮಾತ್ರ ವಿವೋ ಫೋನ್ ತೊಗೊಳ್ತಾರೆ. ರಿಯಲ್ಮಿ ಅವರು ಬಜೆಟಲ್ಲಿ ಪರ್ಫಾರ್ಮೆನ್ಸು, ಗೇಮಿಂಗ್ ಸಖತ್ತಾಗಿ ಬರುತ್ತೆ, ಗೇಮರ್ಸ್ ಮಾತ್ರ ಆ ಫೋನ್ನ ತೊಗೊಳ್ತಾರೆ. ಸೊ ಈ ರೀತಿ ಈ ಫೋನ್ನ ವಿಶೇಷತೆಗಳಲ್ಲಿ ನನಗೆ ನೀವೊಂದು ಕ್ಲೀನ್ OS, ನನಗೆ ಪ್ರೀಮಿಯಮ್ ಎಕ್ಸ್ಪೀರಿಯೆನ್ಸ್ ಬೇಕು, OS ಚೆನ್ನಾಗಿರಬೇಕು, ನಾನು ಫೋನ ತುಂಬ ಸ್ಮೂತಾಗಿ ಯೂಸ್ ಮಾಡ್ತೀನಿ, ಡೇ ಟು ಡೇ ಬೇಸಿಸಲ್ಲಿ ಸೆಕ್ಯೂರಿಟಿ, ಆ್ಯಾವರೇಜ್ ಪರ್ಫಾರ್ಮೆನ್ಸು. ಸೊ ಈ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ ಬಂಡಲ್ ಡೀಲ್ ನೋಡ್ತಿದ್ದೀರಾ, ಒಂಥರ ಆಲ್ರೌಂಡರ್ ಫೋನ್ ನೋಡ್ತಿದ್ದೀರಾ ಅಂತಂದರೆ ಈ ನಥಿಂಗ್ ಫೋನ್ 4 ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ನೀವು ಕಣ್ಣು ಮುಚ್ಕೊಂಡು ತೊಗೋಬಹುದು. ಬಟ್ ನೀವು ಗೇಮರ್ ಇದ್ದೀರಪ್ಪ ಅಂತಂದರೆ ಈ ಫೋನ್ ನಿಮಗೆಲ್ಲ ಆಯಿತಾ. ಬೇರೆ ಆಪ್ಷನ್ ಅಂದರೆ ನಾನು ರಿಯಲ್ಮಿ P4 ಪವರು, ಸ್ಪೆಷಲಿ ಬ್ಯಾಟ್ರಿ ಮತ್ತು ಗೇಮಿಂಗ್ಗೆ ಫೋಕಸ್ ಮಾಡಿರುವಂಥ ಒಂದು ಬೆಂಕಿ ಫೋನ್ ಇದೆ. ಇನ್ನು ನೀವು ಕ್ಯಾಮ್ರಾ ಜಾಸ್ತಿ ಎಲ್ಲ ಯೂಸ್ ಮಾಡ್ತೀರಪ್ಪ ಅಂತಂದರೆ ನೀವು ವಿವೋ ಟಿ ಸೀರೀಸ್ ಜೊತೆ ಹೋಗಿ, ಅಲ್ಲಿ ನಿಮಗೆ ಬೆಟರ್ ಆಪ್ಷನ್ಸ್ಗಳು ಸಿಗುತ್ತೆ ಡೆಡಿಕೇಟೆಡ್ ಕ್ಯಾಮ್ರಾಗೋಸ್ಕರ ಅಷ್ಟೇ. ಬಟ್ ಆಲ್ರೌಂಡ್ರಿಗಾಗಿ ನಿಮ್ಮ ಹತ್ರ ಮತ್ತೊಂದು ಆಪ್ಷನ್ ಇದೆ, 25,000 ರೂಪಾಯಿಲಿ ಈ ಮೋಟೋ ಎಡ್ಜ್ 70 ಫೀಚರ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಸೊ ಐ ಹೋಪ್ ನಿಮಗೆ ಈ ನಥಿಂಗ್ ಫೋನ್ 4 ನನ್ನ ಡೀಟೇಲ್ ಅನಿಸಿಕೆಗಳು, ರಿವ್ಯೂ ಇಷ್ಟ ಆಗಿರ್ಬೋದು. ನಿಮಗೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಆನೆಸ್ಟ್ ರಿವ್ಯೂ ಒಂದಿಗೆ. ಅಲ್ಲಿವರೆಗೆ ನೆಕ್ಸ್ಟ್ ಒನ್. ನಮಸ್ಕಾರ.